ಶೆಟ್ರು ಗದ್ದಿಗೌಡ್ರು ಹೊಂಟಾರ ಕರ್ನಾಟಕವನ್ನು ಸ್ಟಾರ್ಟ್ಅಪ್ ಹಕ್ಕು ಮಾಡಿದವರು ರೈತರಿಗೆಲ್ಲ ಸೇರಿದರು ಧರ್ಮವ ಎತ್ತಿ ಹಿಡಿದವರು ಮುಂದೆ ಸಾಗ ಹಂಗೆ ಹೋಗ್ಬೇಕು ಮುಂದೆ ಹೋಗ್ಬೇಕು ಕಮಲದ ಕೃತಿಗೆ ಈ ಬಾರಿಯ ನಿರ್ಧಾರವು ಬಹುಮತದ ಬಿಜೆಪಿ ಸರ್ಕಾರವು
ಕಳಿಸ್ರಿ, ಹಂಗೆ ಕಳಿಸ್ರಿ. ನಮ್ಮ ಕಾರ್ಯಕರ್ತರು ತೊಂದರೆ ಮಾಡಿ ಕಳಿಸ್ರಿ. ಮುಂದೆ ಕಳಿಸ್ರಿ ಎಲ್ಲರೂ. ಗಾಡಿ ನಿಲ್ಲಿಸಪ್ಪ, ಗಾಡಿ ನಿಲ್ಲಿಸು, ನಿಲ್ಲಿಸು. ಕಳ್ಸ್ರಿ, ಎಲ್ಲ ಮುಂದೆ ಕಳ್ಸಿ ಜನರನ್ನ. ರಾಜು ಎಲ್ಲರೂ ಮುಂದೆ ಕಳ್ಸ್ರಿ. ಗಾಡಿ ಇಲ್ಲ ನಿಂತಿರ್ತದ, ಎಲ್ಲರೂ ಮುಂದೆ ಹೋಗ್ಬೇಕು, ಯಾರು ನಿಂತಿರ್ತಾರೆ. ಆಂಬುಲೆನ್ಸ್ಗೆ ದಾರಿ ಬಿಡ್ರಿ, ಒಂದು ಆಂಬುಲೆನ್ಸ್ಗೆ ದಾರಿ ಬಿಡ್ರಿ. ನೀ ಹಂಗೆ ಸಾವಕಾಶ ಅದರಿಂದ ಹೋಗ್ಬಿಡು. ಹಂಗೆ ಮುಂದೆ ಆಂಬುಲೆನ್ಸ್ಗೆ ದಾರಿ ಮಾಡ್ತಾರೆ, ಆಂಬುಲೆನ್ಸ್ಗೆ ದಾರಿ ಮಾಡ್ತಾರೆ ವಾಹನಗಳ. ಆಂಬುಲೆನ್ಸ್ಗೆ ದಾರಿ ಮಾಡ್ಕೊಟ್ಬಿಡ್ರಿ, ಈ ಕಡೆ ಹೋಗ್ಲಿವ. ಅಭ್ಯರ್ಥಿಯಾಗಿರುವಂತ ವೀರಣ್ಣ ಚರಂತಿಮಠ ಅವರಿಗೆ, ರಾಜ್ಯಾಧ್ಯಕ್ಷರಾಗಿರುವಂತ BY ವಿಜಯೇಂದ್ರ ಅವರಿಗೆ, ಭಾರತೀಯ ಜನತಾ ಪಾರ್ಟಿಗೆ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ
ಮಾತನಾಡಿದ್ದಾರೆ. ವಾದ್ಯಗಳನ್ನು ನಿಲ್ಲಿಸಿ. ಹಲೋ ಭಾರತ್ ಮಾತಾ ಕಿ. ನಮ್ಮೆಲ್ಲರ ಜನಪ್ರಿಯ ನಾಯಕರು, ಮಾಜಿ ಮಂತ್ರಿಗಳು, ಯುವಕರ ಕಣ್ಮಣಿ, ರಾಜ್ಯದ ನೇತಾರರಾಗಿರುವಂತ ಸನ್ಮಾನ್ಯ ಡಿ ಶ್ರೀರಾಮುಲು ಅವರು ನಮ್ಮನ್ನುದ್ದೇಶಿಸಿ ಮಾತನಾಡಬೇಕಂತ ಕೋರ್ತೇನೆ. ಭಾರತೀಯ ಜನತಾ ಪಾರ್ಟಿಗೆ, ಚರಂತಿ ಮಠವರಿಗೆ, ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ, ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ, ಇವತ್ತಿನ ಬಾಗಲಕೋಟೆಯಲ್ಲಿ ನಾವೆಲ್ಲರಿಗೂ ತುಂಬಾ ತಣಿದಿದ್ವಿ. ಎಲ್ಲ ಕಾರ್ಯಕರ್ತರು ಬಹಳಷ್ಟು ಹಿರಿಯರೆಲ್ಲರೂ ಕೂಡ ಮಾತಾಡ್ತಾರ. ನಾವೆಲ್ಲರೂ ಒಂದು ಸರಿ ಗಟ್ಟಿಯಾಗಿ ಭಾರತ್ ಮಾತಾ ಕಿ, ಬಿಜೆಪಿ ಪಕ್ಷಕ್ಕೆ, ಸನ್ಮಾನ್ಯ ವಿಜೇಂದ್ರ ಅವ್ರಿಗೆ, ಪ್ರಹ್ಲಾದ್ ಜೋಶಿ ಅವ್ರಿಗೆ, ಗೋವಿಂದ್ ಕಾರಜೋಳ ಅವ್ರಿಗೆ, ಗದ್ದಿಗೌಡರಿಗೆ, ಜಗದೀಶ್ ಶೆಟ್ಟರ್ ಅವ್ರಿಗೆ, ಅರವಿಂದ್ ಲಿಂಬಾವಳಿ ಅವ್ರಿಗೆ, ನಿರಾಣಿ ಅವ್ರಿಗೆ, ಟಿ.ಎಸ್. ಪೂಜಾರ್ ಅವ್ರಿಗೆ ಧನ್ಯವಾದಗಳು. ನಮ್ಮೆಲ್ಲರ ನಾಯಕರು, ಮಾಜಿ ಸಚಿವರಾಗಿರುವಂತಹ ಸನ್ಮಾನ್ಯ ಎನ್ ಮಹೇಶ್ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡೋದು ಅಂತ ವಿನಂತಿ ಮಾಡಿಕೊಡ್ತೇನೆ. ದಯವಿಟ್ಟು ಆಂಬುಲೆನ್ಸ್ ದಾರಿ ಮಾಡಿಕೊಡಿ, ಇಲ್ಲಿ ಆಂಬುಲೆನ್ಸ್ ದಾರಿ ಮಾಡಿಕೊಡಿ ನಮ್ಮ ಕಾರ್ಯಕರ್ತರು. ಅದ್ರ ಮುಂದೆ ಕಾರ್ಯಕರ್ತರು ಆಂಬುಲೆನ್ಸ್ ದಾರಿ ಮಾಡಿಕೊಡಿ. ಭಾರತ್ ಮಾತಾ ಕಿ, बोलो ಭಾರತ್ ಮಾತಾ ಕಿ. ನಾನೆರಡು ಸ್ಲೋಗನ್ ಕೂಗ್ಬಿಟ್ಟು ನಾನು ಮತ್ತೆ ಮುಗಿಸ್ತೀನಿ, ಕೇಳಿಸ್ಕೊಡಿ. ಕೇಳಿಸ್ಕೊಡಿ. ಏಪ್ರಿಲ್ 9ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ಯಾವ ಗುರುತಿಗೆ? ಯಾವ ಗುರುತಿಗೆ? ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಚರಂತಿ ಮಠವರ ಪರವಾಗಿ ಹೋರಾಟ ಮಾಡಲಿಕ್ಕೆ, ಅವರ ಪರವಾಗಿ ಕ್ಯಾಂಪೇನ್ ಮಾಡಲಿಕ್ಕೆ ರಾಜ್ಯಾಧ್ಯಕ್ಷರು, ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವರು, ಮಾಜಿ ಸಚಿವರುಗಳೆಲ್ಲ ನಾವು ಇಲ್ಲಿ ಭಾಗವಹಿಸಿದ್ದೇವೆ. ಈ ಸಾರಿ ಒಂದು ಕಾರಣ ಇದೆ, ಕೇಳಿಸ್ಕೊಳ್ಳಿ. ಒಂದು ಕಾರಣಕ್ಕೆ ಭಾರತ್ ಮಾತಾ ಕಿ, ನರೇಂದ್ರ ಮೋದಿ ಅವರಿಗೆ, ಯಡಿಯೂರಪ್ಪನವರಿಗೆ, ವೀರಣ್ಣ ಚರಂತಿಮಠ ಅವರಿಗೆ ನಮ್ಮ ಗುರುತು ಏನು? ನಮ್ಮ ಗುರುತು, ನನ್ನ ಓಟು. ಬಂಧುಗಳೇ, ಕಳೆದ 15 ದಿವಸದಿಂದ ಹೋಳಿ ಹಣ್ಣ ಆಡಿವಿ ನಾವೆಲ್ಲರೂ. ಈ ಬ್ಯಾರೆ ಹೋಳಿ ಹುಣ್ಣಿಮೆ ಬಂದಾಯ್ತು 9ನೇ ತಾರೀಕು. ಹೌದಾ? ಬಣ್ಣ ಹಾಕ್ತೀರಾ? ಕೈ ಜೋಡಿ ಕೈ ಕೊಡ್ತೀರಿಲ್ಲ? ಕಮಲದ ಗುರುತಿಗೆ ಬಾಗಲಕೋಟೆ ಅಭಿವೃದ್ಧಿ ಆಗ್ಬೇಕಂತಂದ್ರೆ ವೀರಣ್ಣ ಚರಂತಿಮಠ ಅವರು ಬಹಳ ಅವಶ್ಯಕ. ನಾನು ಮುಳುಗಡೆ ಸಂದರ್ಭದಲ್ಲಿ, ಪ್ರವಾಹ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವನಾಗಿದ್ದೆ. ಕಮುದ್ಗಿ ಆಗಿರ್ಬೋದು, ಮಲಪ್ರಭಾ ನದಿ ದಂಡಿ
ಹೊಳಸಾಲಿ ಮಾತಾಡ ನಾ ಮಾತಾಡತ್ತೀನಿ ಮಲಪ್ರಭಾ ನದಿ ದಂಡಿ ಹೊಳಸಾಲಿಗೆ ಇದ್ದ ಮನೆ ಎಲ್ಲ ಮುಳುಗಿದ್ದು ಹೆಲಿಕಾಪ್ಟರ್ ತಗೊಂಡು ಅವ್ರ ಜನರು ಹೊರಗೆ ತಂದಿರೋ ಕೆಲಸ ಯಾರು ಫಸ್ಟ್ ಮಾಡಿದಾರಂದ್ರೆ ಹಿರಣ್ಯಾಚಾರ್ಯ ಮಠ ಅವರು. ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಹೆಚ್ಚು ಹಣ ತಂದು ಮನೆಗಳನ್ನ ಕಟ್ಟಿಕೊಟ್ಟವ್ರು ಯಾರು ಇದ್ರೆ ಅದು ವೀರಣ್ಣಾಚಾರ್ಯ ಮಠ ಅವರು. ಈ ಚುನಾವಣೆಯಿಂದ ಸರ್ಕಾರ ಏನು ಬದಲಾಗಂಗಿಲ್ಲ, ಆದ್ರೆ ಮುಂದಿನ ಸರ್ಕಾರದ ದಿಕ್ಸೂಚಿ ಈ ಚುನಾವಣೆ. ಬಿಜೆಪಿ ಸರ್ಕಾರ ಮುಂದೆ ಬರ್ಬೇಕಂದ್ರೆ ಬಾಗಲಕೋಟೆ ಬಿಜೆಪಿ ಆರ್ಸಿ ಬರ್ಬೇಕು. ಮತ್ತೆ ಆರ್ಸಿ ಬಂದ್ರೆ 2 ವರ್ಷ ಐತೆ ಟೈಮು. 2 ವರ್ಷದೊಳಗೆ ವೀರಣ್ಣ ಚರಂತಿ ಮಠ ಸ್ವಭಾವ ಏನಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ರು ಬೇಜ್ ಗುದ್ದಿ ಹಣ ತಗೊಂಡ್ಬರ್ತಾರ. ಅದರ ಸಲುವಾಗಿ ಅರ್ಧ ಕೆಲಸ ನಿಂತಾವ ನವನಗರದೊಳಗ, ಬಾಗಲಕೋಟೆ ಹಳೆ ಊರಾಗ. ಅವೆಲ್ಲ ಕೆಲಸ ಆಗ್ಬೇಕಂತಂದ್ರೆ ನಮ್ಮ ವೀರಣ್ಣ ಚರಂತಿ ಮಠ ಅವರು ಆರ್ಸಿ ಬರ್ಬೇಕು. ಆ ದೃಷ್ಟಿಯಿಂದ ನಿಮ್ಮ ಓಟ್ ಅಷ್ಟೇ ಅಲ್ಲ, ಗ್ರಾಮೀಣ ಭಾಗದಾಗ ಹೋಗಿ ಯಾರ್ಯಾರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರಲ್ಲ ಅನುಭವಿಸಿವೀಗ. 3 ವರ್ಷ ಏನ್ ಮಾಡಿದ್ರು, ಏನು ಅಭಿವೃದ್ಧಿಗೆ ದುಡ್ಡಿಲ್ಲ. ಈಗ ಮಹೇಶ್ ಅವರು ಹೇಳಿದ್ರು ಶಾಸಕರು ಕಾಂಗ್ರೆಸ್ ಶಾಸಕರವ್ರಿಗೂ ದುಡ್ಡು ಕೊಡ್ತಾ ಇಲ್ಲ ಅಂತ. ಆದ್ರೂ ದುಡ್ಡು ವಸೂಲಿ ಮಾತ್ರ ಜೋರು ನಡೆದೈತಿ ಇವ್ರು. ಅದಕ್ಕೆ ಕಾಂಗ್ರೆಸ್ ಶಾಸಕರನ್ನ ಆರಿಸಿದ್ರೆ ಏನು ಪ್ರಯೋಜನ ಇಲ್ಲ. ಆ ಕಾರಣಕ್ಕಾಗಿ ವೀರಣ್ಣ ಚರಂತಿ ಮಠ ಅವರ ಕಮಲದ ಗುರುತಿಗೆ 9ನೇ ತಾರೀಕು ಮತ ಕೇಳುವಂತ ಕೆಲಸ ನಾವೆಲ್ಲರೂ ಮಾಡೋಣಂತೆ. ಮತ್ತೆ ಅವ್ರನ್ನ ಬಾಗಲಕೋಟೆ ಶಾಸಕರನ್ನಾಗಿ ಮಾಡಿ ಮುಂದೆ ಬಿಜೆಪಿ ಸರ್ಕಾರದ ದಿಕ್ಸೂಚಿ ಆಡೋಣ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಬೋಲೋ ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಾರ್ಟಿಗೆ ಆತ್ಮೇಲೆ ಇವತ್ತು ಸುಡು ಬಿಸಿಲಿನಲ್ಲಿ 25,000ಕ್ಕಿಂತಲೂ ಹೆಚ್ಚು ಜನ 3 ತಾಸುಗಳಿಂದ ಪಾದಯಾತ್ರೆಗಳ ಮುಖಾಂತರ ಇಲ್ಲಿ ತನಕ ಬಂದಿರುವಂತದಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ಪಕ್ಷದ ಮುಖಾಂತರ ನಾನು ನಿಮ್ಮೆಲ್ಲರಿಗೂ ಒಂದನೇ ಅಭಿನಂದನೆಗಳನ್ನು ಮಟ್ಟದಲ್ಲಿ ಸಲ್ಲಿಸಲು ಇಷ್ಟಪಡ್ತಾ ಇದ್ದೀನಿ. ಆತ್ಮೇಲೆ ನೇರ ದಿಟ್ಟ ನಿರಂತರ, ಇನ್ನೊಂದ್ಸಲ ಹೇಳ್ತೇನೆ, ನೇರ ನಿಟ್ಟ ನಿರಂತರವಾಗಿರುವಂತ ಒಂದ್ ಸ್ವಲ್ಪ ಮಾತು ಹೊರಟಾದ್ರೂ ಸಹಿತ ಇಡೀ ಎಲ್ಲರಿಗೂ ಬೇಕಾಗಿರುವಂತ ಅಭಿವೃದ್ಧಿಗೆ ಹೆಸರುವಾಸಿಯಾಗಿರುವಂತ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾಗಿರುವಂತ ಹಿರಿಯರಾದಂತ ವೀರಣ್ಣ ಚರಂತಿ ಮಠ ಅವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಕನಿಷ್ಠ 25,000ಕ್ಕಿಂತಲೂ ಹೆಚ್ಚು ಮತಗಳ ಅಂತರದಿಂದ ಆಶೀರ್ವಾದ ಮಾಡಿ ಆರಿಸಬೇಕಂತ ಹೇಳಿ ನಿಮ್ಮೆಲ್ಲರಿಗೂ ಕೈ ಮುಗುತ್ತಾ ಕೇಳ್ಕೊತಾ ಇದೆ. ಆದ್ಮೇಲೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ನಮ್ಮ ತಪ್ಪಿಂದ ನಾವು ಸೋತೀವಿ, ಅದನ್ನ ಒಳ್ಳೆ ನೆನಪು ಮಾಡೋದು ಬೇಡ. ಈಗ ನೀವು ಸಹಿತ ಬೂತ್ ಮಟ್ಟದಲ್ಲಿ ಯಾರ್ಯಾರು ಇಲ್ಲಿ ಬಂದಿಲ್ಲ ಅವ್ರೆಲ್ಲರಿಗೂ ತಿಳಿಸಿ ಹೇಳಿ. ಎಲ್ಲ ಹಿರಿಯರು ಇಲ್ಲಿ ವೇದಿಕೆ ಮೇಲೆ ಇದಾರ. ನೀವು ಒಬ್ಬೊಬ್ರು ಬಂದವ್ರು 100,000 1,000 ಓಟ್ ಹಾಕುವಂತ ಶಕ್ತಿ ಇರುವಂತ ನೀವೆಲ್ಲ ಇದೀರಿ. ಅದ್ರ ಸಲುವಾಗಿ ಇವತ್ತಿನಿಂದ ಕೇವಲ 12 ದಿವಸ ತಮ್ಮೆಲ್ಲ ಮನೆ ಕೆಲಸಗಳನ್ನ ಬದಿಗೊತ್ತಿ ಅತಿ ಹೆಚ್ಚು ಮತಗಳಿಂದ ವೀರಣ್ಣ ಚರಂತಿ ಮಠ ಅವರಿಗೆ ಕಮಲ್ಗೆ ಮತವನ್ನು ಹಾಕೋದ್ರ ಮುಖಾಂತರ ಆರಿಸ್ತರಬೇಕಂತ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಕೈ ಮುಗಿ ಕೇಳ್ಕೊಂಡು ನಾನು ಮಾತುಕೊಳ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ. ನಮ್ಮೆಲ್ಲರನ್ನು ಉದ್ದೇಶಿಸಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ನಾಯಕರುಗಳೇ, ಇವತ್ತಿನ ದಿವಸ ಅತ್ಯಂತ ಉತ್ಸಾಹದಿಂದ ಸನ್ಮಾನ್ಯ ವೀರಣ್ಣ ಚರಂತಿ ಮಠರವರ ನಾಮಪತ್ರ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಉರಿ ಬಿಸಿಲಿನಲ್ಲಿ ನೀವೆಲ್ಲರೂ ಕೂಡ ಇವತ್ತು ಇಲ್ಲಿವರೆಗೆ ನಾವು 9ನೇ ತಾರೀಕಿನವರೆಗೆ ನಿದ್ರೆ ಮಾಡೋದಿಲ್ಲ. ನಾವೆಲ್ಲರೂ ಕೂಡ 9ನೇ ತಾರೀಕಿಗೆ ಸನ್ಮಾನ್ಯ ವೀರಣ್ಣ ಚರಂತಿ ಮಠರನ್ನು ಗೆಲ್ಲಿಸ್ತೇವೆ ಅನ್ನೋದು ಉತ್ಸಾಹದಿಂದ ತಾವೆಲ್ಲ ತಂದಿದ್ದೀವಿ.
ಬಂಧುಗಳೇ, ಇವತ್ತು ಈ ಒಂದು ಆಡಳಿತ, ಕಾಂಗ್ರೆಸ್ ಆಡಳಿತ ಸಂಪೂರ್ಣವಾಗಿ ವಿಫಲ ಆಗಿದೆ. ಇವತ್ತು ಭ್ರಷ್ಟಾಚಾರದಿಂದ ಜನ ಬೇಸತ್ತು ಹೋಗಿದ್ದಾರೆ. ಈಗಾಗಲೇ ನಮ್ಮೆಲ್ಲ ನಾಯಕರು ಮಾತನಾಡಿದ್ದಾರೆ, ಇನ್ನೂ ಬಹಳಷ್ಟು ನಮ್ಮ ಪ್ರಮುಖ ನಾಯಕರು ಮಾತನಾಡೋರಿದ್ದಾರೆ. ನಾನು ಒಂದೇ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಹಿಂದಿನ ಸಚಿವರಾಗಿರ್ತಕ್ಕಂಥ ನಿರಾಂದ್ರ ಅವರು ಮಾತಾಡಿದರು, ನಮ್ಮ ತಪ್ಪಿನಿಂದ ಸೋತಿದ್ದೇವೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಅದರ ಅರಿವು ಎಲ್ಲರಿಗೂ ಕೂಡ ಇರಬೇಕು. ಈ ಬಾಗಲಕೋಟೆ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿಯ ಗಂಟು ಮಚ್ಚಿನ ಸ್ಥಳ ಅಂತ ಇಡೀ ನಮ್ಮ ದೇಶಕ್ಕೆ ಪ್ರಸಿದ್ಧ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ, ನಾವೆಲ್ಲರೂ ಒಕ್ಕಟ್ಟಾಗಿದ್ದೇವೆ. ನಾವೆಲ್ಲರೂ ಈ ಇಡೀ ರಾತ್ರಿ ಅದನ್ನು ಕೆಲಸವನ್ನು ಮಾಡ್ತೇವೆ. ನಮ್ಮ ಜೊತೆ ಇವತ್ತು ತಾವೆಲ್ಲ ಕೈ ಜೋಡಿಸಿ ಇವತ್ತು ಮುಂದಿನ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಮತಗಳನ್ನು ಪಡೆದು ಗೆಲ್ಲೋಣ ಅನ್ನುವ ಒಂದು ವಿನಂತಿಯನ್ನು ಮಾಡಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ವೀರಣ್ಣ ಚರಂತಿಮಠರವರಿಗೆ, ನಮ್ಮ ಪಕ್ಷದ ಸನ್ಮಾನ್ಯ ಅಧ್ಯಕ್ಷರಾದ ಶ್ರೀ BY ವಿಜೇಂದ್ರವರೇ, ಕೇಂದ್ರ ಸರ್ಕಾರದ ಸನ್ಮಾನ್ಯ ಸಚಿವರು, ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ, ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ವೀರಣ್ಣ ಚರಂತಿಮಠರವರೇ ಮತ್ತು ಮುರುಗೇಶ್ ನಿರಾಣಿ ಅವರೇ, ಗದ್ದಿಗೌಡ್ರೆ, PH ಪೂಜಾರಿ ಅವರೇ ಮತ್ತು ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರೇ, ಈ ನಾಮಪತ್ರ ಸಲ್ಲಿಕೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರೇ, ಕಾರ್ಯಕರ್ತರೇ, ಮಾಧ್ಯಮದ ಪ್ರತಿನಿಧಿಗಳೇ, ವೀರಣ್ಣ ಚರಂತಿಮಠರವರು ನಮ್ಮ ಸರ್ಕಾರದ ಅವಧಿಯಲ್ಲಿ 3,100 ಕೋಟಿಗಿಂತಲೂ ಹೆಚ್ಚು ಹಣವನ್ನು ತಂದು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದಲ್ಲದೆ ಬಾಗಲಕೋಟೆಯನ್ನ ಸಿಂಗಾಪುರದ ಹಾಗೆ ಶೃಂಗಾರ ಮಾಡಿದಂಥ ಕೀರ್ತಿ, ಗೌರವ ನಮ್ಮ ವೀರಣ್ಣ ಚರಂತಿಮಠರಿಗೆ ಸಲ್ತದೆ. ಬಂಧುಗಳೇ, ಸಿದ್ದರಾಮಯ್ಯನವರು ಒಂದು ಆಶ್ಚರ್ಯಕರ ಸಂಗತಿ ಮಾಡಿದ್ದಾರೆ, ಮೊನ್ನೆ ಮ್ಯಾಜಿಕ್ ಮಾಡಿದಾರ. ಚುನಾವಣೆ ಹಿಂದಿನ ದಿನ ಹುಲ್ಲಪ್ಪ ಮೇಟಿ ಅವ್ರ ಕನಸಿತ್ತತ್ತು ಮೆಡಿಕಲ್ ಕಾಲೇಜು, ಅದಕ್ಕಾಗಿ ಫೌಂಡೇಶನ್ ಹಾಕ್ಲಿಕ್ಕೆ ಬಂದಿನಿ ಅಂತ ಹೇಳಿದ್ರು. ನಾನು ಕೇಳ್ತೇನೆ, ಸಿದ್ದರಾಮಯ್ಯನವರು 2013ರಿಂದ 2018 ಮುಖ್ಯಮಂತ್ರಿ ಇದ್ರಿ. 2014-15 ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಮಂಜೂರಾಗ್ಯದ. ಅವಾಗ ಅಡಿಗಲ್ ಹಾಕಿದ್ರಿ, ಈಗ ಉದ್ಘಾಟನೆ ಮಾಡ್ಬೋದಾಗಿತ್ತು. ಹೋಗ್ಲಿ, ಎರಡನೇ ಬಾರಿಗೆ 2023ರಲ್ಲಿ ಬಂದು ಅಡಿಗಲ್ ಹಾಕಿದ್ರೆ ಇವತ್ತು ಉದ್ಘಾಟನೆ ಮಾಡಬಹುದಾಗಿತ್ತು. ಇಲ್ಲ, ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಮೈಸೂರಿನಲ್ಲಿ ಸಿದ್ದರಾಮಯ್ಯನವ್ರನ್ನ ಸೋಲಿಸಿದಾಗ ಬಾದಾಮಿಯಲ್ಲಿ ನಾವು ಗೆಲ್ಲಿಸಿ ಅವ್ರನ್ನ ರಾಜಕೀಯವಾಗಿ ಜೀವಂತ ಇಟ್ಟಿದ್ದೀವಿ. ಅದರ ಉಪಕಾರ ಆದರೂ ತೀರಿಸಬಹುದಾಗಿತ್ತು. ಆದರೆ ಸಿದ್ದರಾಮಯ್ಯನವರು ಮಹಾ ಮೋಸಗಾರರಿದ್ದಾರ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಿಲ್ಲ. ಚುನಾವಣೆ ಬಂದಾಗ ಸುಳ್ಳು ಹೇಳಿ ಮತ ಪಡಿತಾರೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಇರ್ತೇನೆ. 2023ರಲ್ಲಿ 5 ಗ್ಯಾರಂಟಿಗಳ ಆಸೆ ತೋರಿಸಿ ಬಡವರ ಮನಸ್ಸನ್ನು ಕದ್ದು ವೋಟ್ ಹಾಕಿಸ್ಕೊಂಡು ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವ್ರ ಸರ್ಕಾರ ಕಳೆದ 3 ವರ್ಷಗಳಿಂದ ಕುರ್ಚಿ ಕಚ್ಚಾಟದಲ್ಲಿ ಮುಳುಗಿದೆ, ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ನಾವು ಹೇಳ್ತಾ ಇಲ್ಲ, ಅವ್ರ ಮಂತ್ರಿಗಳೇ ಹೇಳ್ತಾರ, ಅವ್ರ ಶಾಸಕರು ಹೇಳ್ತಾರ, ಅವ್ರದೇ ಪಕ್ಷದವರಾಗಿರ್ತಕ್ಕಂಥ ವಿಧಾನಸಭೆ ಅಧ್ಯಕ್ಷರು ಬೈಕಾಟ್ ಮಾಡಿ ಎದ್ದಾದರು. ಬಹುಶಃ ಇತಿಹಾಸದೊಳಗೆ ಮೊದಲನೇ ಸಾರಿ ಇಂಥ ಹೀನ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ, ಇಂಥ ಅನಿಷ್ಟ ಸರ್ಕಾರ ರಾಜ್ಯದಲ್ಲಿದೆ. ಬಂಧುಗಳೇ, ನಾನು ನಿಮಗೆ ವಿನಂತಿ ಮಾಡ್ತೇನೆ, ವೀರಣ್ಣ ಚರಂತಿಮಠರಿಗೆ 9ನೇ ತಾರೀಕಿಗೆ ನಡೀತಕ್ಕಂಥ ಚುನಾವಣೆಯಲ್ಲಿ ಎಲ್ಲರೂ ಮನೆಗೆ ಹೋಗಿ ಮತಯಾಚನೆ ಮಾಡಿ ಮತಗಟ್ಟೆಗೆ ಕರ್ಕೊಂಡು ಬಂದು ಮತ ಹಾಕಿಸಿ ವೀರಣ್ಣ ಚರಂತಿಮಠರಿಗೆ ಆಶೀರ್ವಾದ ಮಾಡಿ
ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಬೇಕು ಅಂತೇಳಿ ಕೈ ಮುಗಿದ ಪ್ರಾರ್ಥನೆಯನ್ನು ಮಾಡ್ತೀನಿ. बोलो भारत माता की, बोलो भारत माता की. ರಾಜ್ಯದ ಮಾನ್ಯ ಅಧ್ಯಕ್ಷರೇ, ಕೇಂದ್ರ ಸಚಿವರೇ, ಎಲ್ಲ ಸಂಸದರೇ, ಮಾಜಿ ಶಾಸಕರು ಮತ್ತು ಎಲ್ಲ ಭಾರತೀಯ ಜನತಾ ಪಾರ್ಟಿ ಮುಖಂಡರು, ಇಲ್ಲಿ ಸೇರಿದಂಥ ಎಲ್ಲ ಹಾಗೂ JDS ಮುಖಂಡರು ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ಆತ್ಮೀಯ ಕಾರ್ಯಕರ್ತರ ಬಂಧುಗಳೇ, ಎಲ್ಲರಿಗೂ ಅಭಿನಂದನೆಗಳು. ಒಂದು ಹೇಳ್ತೀನಿ, ಇವತ್ತು ನಾವು ನಾಮಪತ್ರ ಸಲ್ಲಿಕೆ ಮಾಡಕ್ ಬಂದೇವಿ. ಇದು ನಾಮಪತ್ರ ಸಲ್ಲಿಕೆ ಮೆರವಣಿಗೆ ಅಲ್ಲ, ಚರಂತಿ ಮಠವರ ವಿಜಯೋತ್ಸವದ ಮೆರವಣಿಗೆ. ಅತ್ಯಂತ ಅದ್ಭುತವಾದಂತ ಕೆಲಸವನ್ನ ನೀವೆಲ್ಲ ಮಾಡಿದಿರಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಏನನ್ನೋದು ಇವತ್ತು ತೋರಿಸ್ಕೊಟ್ಟಿದ್ರಿ. ಯಾಕಂದ್ರೆ ಬಾಗಲಕೋಟೆ ಬಿಜೆಪಿಯ ಕಣ್ಣು ಮೆಟ್ಟಿನ ಸ್ಥಳ, ಇಡೀ ಬಾಗಲಕೋಟೆ ಜಿಲ್ಲೆ ಕಣ್ಣು ಮೆಟ್ಟಿನ ಸ್ಥಳ. ಅದು ಯಾವಾಗಲೂ ತೋರಿಸಿದ್ರಿ. ಒಂದು ನಾನು ಹೇಳ್ತೀನಿ, ಇವತ್ತು ವೀರಣ್ಣ ಚರಂತಿಮಠ ಅವರು ಶಾಸಕರಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ಅಚ್ಚುಕಟ್ಟಾಗಿ ಈ ಭಾಗದ ಅಭಿವೃದ್ಧಿಗೆ ಕೆಲಸ ಮಾಡಿದ್ದಾರೆ ನಮ್ಮ ಕಣ್ಣು ಮುಂದೆ, ನಿಮ್ಮ ಕಣ್ಣು ಮುಂದೆ ಇದೆ. ಅಷ್ಟೇ ಅಲ್ಲ, ಅವರು ಈಗ ಕಳೆದ 2-3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವುದೇ ಅಭಿವೃದ್ಧಿ ಕೆಲಸ ಆಗಲಿಲ್ಲ. ಹಿಂದೆ ಚರಂತಿಮಠ ಅವರು ಏನೇ ಕೆಲಸ ಕಾರ್ಯ ತೊಗೊಂಬಂದಿದ್ರು ಅದೇ ಕೆಲಸ ಮಾಡಿದ್ರು ಹೊರತು ಮತ್ತೆ ಯಾವುದೂ ಇಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳ್ತೀನಿ. ಮತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡುವಂತ ಸರ್ಕಾರ. ಕಾಂಟ್ರಾಕ್ಟರ್ಸ್ ಬಿಲ್ 30-40 ಸಾವಿರ ಕಾಂಟ್ರಾಕ್ಟರ್ಸ್ ಬಿಲ್ ಪೆಂಡಿಂಗ್ ಉಳಿದು ಕಾಂಟ್ರಾಕ್ಟರ್ಸ್ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಆತ್ಮಹತ್ಯೆ. ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ. ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುತ್ತದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಸಹಿತ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇದು ಹೋಗಲಾಡಿಸ್ಬೇಕಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾನ್ಯ ಚರಂತಿಮಠ ಅವ್ರನ್ನ ನೀವು ಆಯ್ಕೆ ಮಾಡುವಂತದ್ದು ಬಹಳ ಅವಶ್ಯಕತೆ ಇದೆ. ಮತ್ತೆ ಇನ್ನೊಂದು ನಾನು ಹೇಳ್ತೀನಿ, ಇವತ್ತು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅವರು ಮಗನ್ ನಿಲ್ಲಿಸಿದ್ದಾರೆ. ದಾವಣಗೆರೆಯಲ್ಲಿ ಮೊಮ್ಮಗ. ಈ ಮಗ ಮೊಮ್ಮಗನ ಮನೆ ಕಳಿಸುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದು ಹಾಗೆ ಆಗ್ತದೆ. ಮತ್ತೆ ಇನ್ನೊಂದು ಬಹಳ ಮುಖ್ಯ ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ಇವತ್ತು ಇಡೀ ದೇಶದಲ್ಲಿ ದುರ್ಮೀನ್ ಹಾಕಿ ಹುಡುಕ್ಬೇಕು ಎಲ್ಲರೂ ಅಂತ ಹೇಳಿ. ಅದಕ್ಕಿದು ಈ ಚುನಾವಣೆ ಫಲಿತಾಂಶದೇ ಅಲ್ಲ. ಇವತ್ತು ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆದ್ದು ಬರ್ತಾರೆ. ಮತ್ತು ಈ ಗೆದ್ದು ಬರುವ ಮುಖಾಂತರ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಅಂತ್ಯ ಪ್ರಾರಂಭ ಆಗಿದೆ. ಅಂತ್ಯ. ಇದು ದಿಕ್ಸೂಚಿ. ಕಾಂಗ್ರೆಸ್ ಸರ್ಕಾರ ಮನಿ ಕಳಿಸುವಂತ ದಿಕ್ಸೂಚಿ ಈ ಫಲಿತಾಂಶ. ಮತ್ತೆ ಎಲ್ಲಿವರೆಗೆ ಹೇಳ್ತೀನಿ, ಈ ಬಾಗಲಕೋಟೆ ಚುನಾವಣೆ ನಿಮ್ಮ ಉತ್ಸಾಹ ನೋಡಿದಾಗ 9ನೇ ತಾರೀಕುವರೆಗೆ ಇದೇ ರೀತಿಯಾದ ಉತ್ಸಾಹದಿಂದ ಕೆಲಸ ಮಾಡಿ ಬಹುಶಃ ನನ್ನ ಅನುಭವದ ಪ್ರಕಾರ ನಾನು ಬಾಗಲಕೋಟೆ ಜಿಲ್ಲೆಯ ಮಗ, ಅಳಿಯ, ಎರಡು. ನಾನು ಹುಟ್ಟಿದ್ದೇ ಇಲ್ಲೇ, ಹೆಂಡತಿ ಊರು ಐಹೊಳಿ. ಹೀಗಾಗಿ ನಾನು ಹೇಳ್ತೇನೆ ನನ್ನ ಅನುಭವದ ಮೇಲೆ, ಇವತ್ತು ಈ ಬಾಗಲಕೋಟೆ ಚುನಾವಣೆ ಫಲಿತಾಂಶ ಬಹುಶಃ ಬಾಗಲಕೋಟೆಯ ಇತಿಹಾಸದಲ್ಲಿ, ಈ ಕ್ಷೇತ್ರ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚಿನ ಮತಗಳ ಅಂತರಿಂದ ವೀರಣ್ಣ ಚರಂತಿಮಠ ಗೆದ್ದು ಬರ್ತಾರೆ. ಇದು ನಿಶ್ಚಿತ. ದಯವಿಟ್ಟು ನೀವೆಲ್ಲ ಬೆಂಬಲ ಕೊಡಿ, ಪ್ರೀತಿ ವಿಶ್ವಾಸ ಕೊಡಿ, ಶಕ್ತಿ ಕೊಡಿ ಅನ್ನುವಂಥ ವಿನಂತಿ ಮಾಡಿ ನನ್ನ 4 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಬಾಗಲಕೋಟೆ ಅಳಿಯಂದರ ಮಾತನ್ನ ಕೇಳಬೇಕಂತ ವಿನಂತಿ ಮಾಡ್ಕೊಳ್ತೀವಿ. ಮೋದಿ 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 ಮೋದಿ. ಬರೋ ಭಾರತ್ ಮಾತಾ ಕಿ, ಬರೋ ಭಾರತ್ ಮಾತಾ ಕಿ. ಎರಡು ಕೈ ಮುಷ್ಟಿ ಮಾಡಿ ಮೇಲೆ ಕೈ ಎತ್ತಿ ಬರೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಒಂದೇ ಒಂದೇ ಒಂದೇ. ಈ ಒಂದೇ ಮಾತರಂ ಬಾಗಲಕೋಟೆಯ ಶಿವಾಜಿ ಮೆರವಣಿಗೆಯಲ್ಲಿರಬಹುದು, ಅದು ಗಣೇಶನ ಮೆರವಣಿಗೆಯಲ್ಲಿರಬಹುದು, ಜಗಜ್ಯೋತಿ ಬಸವೇಶ್ವರರ ಮೆರವಣಿಗೆಯಲ್ಲಿರಬಹುದು. ಈ ಒಂದೇ ಮಾತರಂ ಮರಿಬೇಕು. ಇದಕ್ಕೆ ಈ ಧ್ವನಿ ಬರಬೇಕು ಅಂದ್ರೆ ವೀರಣ್ಣ ಚರಂತಿಮಠ ಅವರು ಇಲ್ಲೇನಿರಬೇಕು? ವೀರಣ್ಣ ಚರಂತಿಮಠ ಅವರು ಏನಾಗಬೇಕು?
ಚರಂತಿ ಭಟ್ರ ಅವ್ರನ್ನ ಇಲ್ಲಿ MLA ಮಾಡಿ, ಪಶ್ಚಿಮ ಬಂಗಾಳದಲ್ಲಿ ನಾನು ಪಶ್ಚಿಮ ಬಂಗಾಳಕ್ಕೆ ಹೋಗಿ ಬಂದೀನಿ. ಈಗ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಮನೆಗೆ ಬಿಜೆಪಿ ಅಲ್ಲಿನ ವಿಧಾನ